ಎಲೆಕ್ಷನ್ ಅನ್ನು ನಡೆಸೋದಕ್ಕೆ ಇದರಿಂದಾಗಿ 2300 ಕೋಟಿ ರೂಪಾಯಿಯನ್ನು ಬೆಂಗಳೂರು ಸಿಟಿ ಕಳೆದುಕೊಂಡಿದೆ. ಬೆಂಗಳೂರಿನ ಮಹಾನಗರ ಪಾಲಿಕೆ ಬಿಬಿಎಂಪಿ ಸಮಯಕ್ಕೆ ಸರಿಯಾಗಿ ಪಾಲಿಕೆ ಚುನಾವಣೆ ನಡೆಯದ ಕಾರಣಕ್ಕೆ 15ನೇ ವಿತ್ತೀಯ ಆಯೋಗದ ಶಿಫಾರಸಿನಂತೆ ಬರಬೇಕಾಗಿದ್ದಂತಹ 2304 ಕೋಟಿ ಕೇಂದ್ರದ ಅನುದಾನ ತಪ್ಪಿದೆ. ಬೆಂಗಳೂರು ಸೇರಿದಂತೆ ಮುಂಬೈ ಪಾಲಿಕೆಗೂ ಕೂಡ ಇದೇ ರೀತಿ ಅನುದಾನ ಕೈ ತಪ್ಪಿದೆ. 2021ರಲ್ಲಿ ರಚನೆಯಾದಂತಹ 15ನೇ ಹಣಕಾಸು ಆಯೋಗದ ಅವಧಿ ಶನಿವಾರ ಜನವರಿ 31ಕ್ಕೆ ಮುಕ್ತಾಯ ಆಗುತ್ತೆ. ಈ ಅವಧಿಯಲ್ಲಿ ಸ್ಥಳೀಯ ನಗರ ಪಾಲಿಕೆ ಚುನಾವಣೆ ನಡೆದರೆ, ಅರ್ಥಾತ್ ಪಾಲಿಕೆ ಚುನಾವಣೆಗಳು ಇದ್ರೆ ಸದಸ್ಯರು ಅಭಿವೃದ್ಧಿಗೆ ಬಳಕೆ ಮಾಡಲಿ ಅಂತ ಕೇಂದ್ರ ಸರ್ಕಾರ ಆಯೋಗದ ಶಿಫಾರಸಿನಂತೆ ಅನುದಾನ ಮೀಸಲಿಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ಒಂದು ವೇಳೆ ಮೀಸಲಾಗಿ ಇಟ್ಟರೆ ಈ ಅನುದಾನ ಸಿಗತ್ತೆ, ಇಲ್ಲದೆ ಹೋದರೆ ಈ ಅನುದಾನ ಕೈ ತಪ್ಪತ್ತೆ. ಎಲೆಕ್ಷನ್ ಅನ್ನು ನಡೆಸೋದಕ್ಕೆ ಇದರಿಂದಾಗಿ 2300 ಕೋಟಿ ರೂಪಾಯಿಯನ್ನು ಬೆಂಗಳೂರು ಸಿಟಿ ಕಳೆದುಕೊಂಡಿದೆ. ಬೆಂಗಳೂರಿನ ಮಹಾನಗರ ಪಾಲಿಕೆ ಬಿಬಿಎಂಪಿ ಸಮಯಕ್ಕೆ ಸರಿಯಾಗಿ ಪಾಲಿಕೆ ಚುನಾವಣೆ ನಡೆಯದ ಕಾರಣಕ್ಕೆ 15ನೇ ವಿತ್ತೀಯ ಆಯೋಗದ ಶಿಫಾರಸಿನಂತೆ ಬರಬೇಕಾಗಿದ್ದಂತಹ 2304 ಕೋಟಿ ಕೇಂದ್ರದ ಅನುದಾನ ತಪ್ಪಿದೆ. ಬೆಂಗಳೂರು ಸೇರಿದಂತೆ ಮುಂಬೈ ಪಾಲಿಕೆಗೂ ಕೂಡ ಇದೇ ರೀತಿ ಅನುದಾನ ಕೈ ತಪ್ಪಿದೆ. 2021ರಲ್ಲಿ ರಚನೆಯಾದಂತಹ 15ನೇ ಹಣಕಾಸು ಆಯೋಗದ ಅವಧಿ ಶನಿವಾರ ಜನವರಿ 31ಕ್ಕೆ ಮುಕ್ತಾಯ ಆಗುತ್ತೆ. ಈ ಅವಧಿಯಲ್ಲಿ ಸ್ಥಳೀಯ ನಗರ ಪಾಲಿಕೆ ಚುನಾವಣೆ ನಡೆದರೆ, ಅರ್ಥಾತ್ ಪಾಲಿಕೆ ಚುನಾವಣೆಗಳು ಇದ್ರೆ ಸದಸ್ಯರು ಅಭಿವೃದ್ಧಿಗೆ ಬಳಕೆ ಮಾಡಲಿ ಅಂತ ಕೇಂದ್ರ ಸರ್ಕಾರ ಆಯೋಗದ ಶಿಫಾರಸಿನಂತೆ ಅನುದಾನ ಮೀಸಲಿಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ಒಂದು ವೇಳೆ ಮೀಸಲಾಗಿ ಇಟ್ಟರೆ ಈ ಅನುದಾನ ಸಿಗತ್ತೆ, ಇಲ್ಲದೆ ಹೋದರೆ ಈ ಅನುದಾನ ಕೈ ತಪ್ಪತ್ತೆ.